ಕ್ರಿಯೇಟಾ? ನಾಚ್ಕೋಬೇಡ ಕಮ್ಲಿ, ಇದೇ ನನ್ನ ಐಡಿಯಾ. ಸಾಂಗ್ ಅಲ್ಲಿ ರಿಷಿಗ್ ಪ್ರಪೋಸ್ ಮಾಡ್ಬಿಡು. ನಿನ್ ಮನ್ಸಲ್ಲಿ ಏನಿದೆಯೋ ಅದು ಹಾಡ್ ಮೂಲಕನೇ ಎಕ್ಸ್ಪ್ರೆಸ್ ಆಗೋಗ್ಲಿ. ಏನಂತೀಯ? ಅಜ್ಜಿ, ಮಾತಲ್ಲೇ ಕುಂಟೆ ಬಿಲ್ಲೆ ಆಡ್ತೀವಿ, ಇನ್ನು ಹಾಡು ಅಂದ್ರೆ ಮುಗೀತು ಕತೆ. ಯಾಕೆ? ಇದು ಸುಲಭವಾದ ವಿಧಾನ. ಹಳೇದು ಅಂತ ಅನ್ಕೋಬೇಡ. ಹಳೇದು 100% ವರ್ಕ್ ಆಗತ್ತೆ. ಓಲ್ಡ್ ಇಸ್ ಗೋಲ್ಡ್, ತಿಳ್ಕೊ. ರಿಷಿ ಸರ್ ನಕ್ಬಿಡ್ತಾರೆ ಅಜ್ಜಿ. ನಕ್ಕು ಬಿಡ್ತಾನ? ಯಾಕೆ? ಹಾಡು ಹೇಳಿದ್ರೆ ಅವನಿಗಿಷ್ಟ ಆಗಲ್ವಾ? ಇಲ್ಲ ಇಲ್ಲ, ಅವ್ರಿಗೆ ಹಾಡಂದ್ರೆ ಇಷ್ಟನೇಯ. ಆದ್ರೆ ನಾನು ಈ ತರ ಎಲ್ಲ ಮಾಡೋದ್ ನೋಡಿ ಅವ್ರು ನನ್ನ ಕಿಂಡಲ್ ಮಾಡಿ ನಕ್ಬಿಟ್ರೆ ಏನ್ ಮಾಡ್ಲಿ? ಅದು ಸರಿನೇ. ಹಾಗೇನಾದ್ರೂ ತೀರ ನಕ್ಬಿಟ್ರೆ ಮುಜುಗರ ಆಗತ್ತೆ. ಯು ಆರ್ ರೈಟ್. ಮತ್ ಹೇಗ್ ಮಾಡೋದು ಕಮಲಿ? ನಾನ್ ಕೇಳಿದ ಪ್ರಶ್ನೆನ ನನ್ಗೆ ಕೇಳ್ತಿದ್ದೀರಾ? ಐಡಿಯಾ ಏನಜ್ಜಿ? ಸೂಪರ್ ಅಜ್ಜಿ. ಬೇಬಿ, ಕಾರಣ ಇಲ್ಲದೆ ಕೋಪ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ಅದು ಸ್ವಲ್ಪ ಹೊತ್ತು ಹೋದ್ಮೇಲೆ ಸರಿ ಹೋಗುತ್ತೆ. ಆದರೆ ಕೋಪ ಮಾಡ್ಕೊಂಡ್ಮೇಲೆ ಕಾರಣ ಹುಟ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಬೇಬಿ. ಆಲ್ರೆಡಿ ನೀನು ತುಂಬಾ ಕೆಂಡ ಆಗೋಗಿದ್ಯಾ, ಅದರಲ್ಲಿ ಕಾರಣ ಹುಟ್ಟಿರೋರು ಯಾರು? ಅದು ಸರಿ, ಇವಾಗ ಏನಾಗಿದೆ ಅಂತ ನೀನು ಈಗ ಆಡ್ತಿದ್ಯಾ? ಒಂದೊಂದಾಗಿ ಅವಳು ಆಟ ಆಡೋಕ್ ಶುರು ಮಾಡಿದಳಮ್ಮಮ್ಮ. ಯಾರು? ಆ ಹಳ್ಳಿ ಗುಗ್ಗ? ಅವಳೇ. ನೋಡ್ತಾ ಇದ್ದೀನಲ್ಲ, ಅವಳು ನಮ್ಮನ್ನೇ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಅದಲ್ಲ, ಅವಳೀಗ ರಿಷಿಗ್ ಪ್ರಪೋಸ್ ಮಾಡ್ತಾಳಂತೆ. ಏನೋ? ಅವಳು ಈಗ ರಿಷಿಗೆ ಪ್ರಪೋಸ್ ಮಾಡ್ತಾಳಂತೆ. ಅದಕ್ಕೆ ಐಡಿಯಾನ ಸರ್ಚ್ ಮಾಡ್ತಿದ್ದಾಳೆ. ಅಯ್ಯೋ, ಈ ಮನೆಯಲ್ಲಿ ನನಗ್ ಮಾತ್ರ ಹೀಗಾಗಿದ್ಯಾ ಅಥವಾ ಎಲ್ಲರಿಗೂ ಹೀಗೆ ಆಗಿದ್ಯಾ? ಅಲ್ಲ ಬೇಬಿ, ಅವಳು ಮನೆನೇ ಕಟ್ಟಾಯ್ತು, ಈಗ ಪಾಯ ತೋಡ್ತಾಳಂತ. ಅಲ್ಲ, ಅವಳು ಲವ್ ಸ್ಟೋರಿ ಸಕ್ಸಸ್ ಆಗೋಗಿದೆ, ಈಗ ಪ್ರಪೋಸ್ ಯಾಕಂತೆ? ಅದು ಬೇಬಿ, ನಾನು ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ, ನೀವೇನು ಹೇಳ್ಬೇಡಿ. ಅವಳು ಯಾವುದೇ ಕಾರಣಕ್ಕೂ ಪ್ರಪೋಸ್ ಮಾಡಬಾರ್ದು ಅಷ್ಟೇ. ಅಯ್ಯೋ, ಈ ಪ್ರೈಮರಿ ಮಕ್ಕಳ ಜೊತೆ ಸಹವಾಸ ಇಟ್ಕೊಂಡು ನಾನ್ ಬಿಡಲ್ಲ. ಅಲ್ಲ ಬೇಬಿ, ಈಗ ನಡೀತಾ ಇರೋ ಯಾವ ಘಟನೆಗಳು ನಮ್ ಕಂಟ್ರೋಲಲ್ಲಿ ಇಲ್ಲ. ಅದನ್ನ ಮಾತ್ರ ನೀನು ಯೋಚನೆ ಮಾಡಿದ್ರೆ ನಿನ್ನ ತಲೆ ನೀನೇ ಕಲ್ಲು ಬಂಡೆಗೆ ಹೊಡ್ಕೊಂಡೆ ಹಾಗೆ ಬೇಬಿ. ಬೇಡ ಅಂತ ನೀವ್ ಹೇಳ್ಬೇಡಿ. ಐ ವಿಲ್ ಡಿಸೈಡ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೆ. ಬಾಯಿ ಬಂದಾಗ ಮಾತಾಡಬೇಡ ನೀನು. ನೋಡು, ಅವರಿಬ್ರು ಆಲ್ರೆಡಿ ಗಂಡ ಹೆಂಡತಿ ಆಗೋಗಿದ್ದಾರೆ. ಅವರಿಬ್ರು ಪ್ರಪೋಸ್ ಮಾಡ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು? ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ಯಾ? ಮತ್ತು ನನ್ನ ಬಗ್ಗೆ ಯೋಚನೆ ಮಾಡು. ಸಾರಿ ಬೇಬಿ, ಸಾರಿ ಬೇಬಿ. ನಿಜವಾಗ್ಲೂ ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೀನಿ. ಅರ್ಥ ಮಾಡ್ಕೋ ಪ್ಲೀಸ್.
ಅವನಿಗೆ ಪ್ರಪೋಸ್ ಮಾಡೋದಾದ್ರೆ ಅದು ನಾನೇ ಮಾಡಬೇಕು. ಇನ್ಯಾರು ಮಾಡೋದನ್ನ ನಾನು ಸಹಿಸಲ್ಲ ಅಷ್ಟೇ. ಅಡ್ಡ ಬಂದ್ರೆ ಅಲ್ಲ ಬೇಬಿ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಕಬಡ್ಡಿ 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 ಕಬಡ್ಡಿ. ಅಯ್ಯೋ ಸರ್, ಏನಾಯ್ತು? ಕಬಡ್ಡಿ ಕಬಡ್ಡಿ ಕಮಲಿ 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 ಕಮಲಿ. ಸರ್, ನಿಮ್ಗೆ ಏನಾನ ಹುಚ್ಚಿಡ್ದಾಯ್ತಾ? ನಾನು ಕರೆದ್ರೆ ನಿಂತ್ಕೊಳ್ದೆ ಓಡ್ತೀರಾ? ಅಜ್ಜಿ ಕರೆದ್ರು ಅಂತ ಹೇಳಿದ್ನಲ್ಲ ಸರ್. ಸರ್, ನೀವ್ ಇಲ್ಲಿಗೆ ಯಾವಾಗ ಬಂದ್ರಿ? ನಾನು ನಿಮ್ಮ ಹಿಂದೆನೆ ಬಂದೆ. ಅಯ್ಯೋ ಅಯ್ಯೋ, ಯಾಕೆ? ಕೇಳಿಸ್ಕೊಂಡ್ರಾ? ಏನ್ನ ಏನು ಹೇಳ್ದೆ ಓಡೋದ್ರಲ್ಲ? ಅಲ್ಲಲ್ಲ ಸರ್, ಇಲ್ಲಿ ಹಾ? ನಾನು ಅಜ್ಜಿ ಮಾತಾಡಿದ್ನ ಕೇಳಿಸ್ಕೊಂಡ್ರಾ? ಓ, ಫುಲ್ ಆಗಿ. ಏನ್ ಕೇಳಿಸ್ಕೊಂಡ್ರಿ? ಗುಸ್ 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 ಅಂತ. ಸರ್, ದಿಟ್ಟವಾಗ್ಲೂ ನಿಮ್ಗೆ ಹುಚ್ಚಿಡ್ದೈತೆ. ನಿಮ್ಯಾಕೆ? ಅಯ್ಯೋ ಸರ್, ಅಜ್ಜಿರು ಮುಂದೆ ಹಂಗೆಲ್ಲ ನಡ್ಕೋತಿರಲ್ಲ ಬಿಡಿ ಸರ್. ಸರಿ, ಏನದು ಪರೀಕ್ಷೆ ಹೇಳ್ಬಿಟ್ಟು ಹೋಗಿ. ಇಲ್ಲ, ಅದಿವಾಗಲ್ಲ. ಓ, ನಿಮ್ ಪರೀಕ್ಷೆಗೆ ಟೈಮ್ ಟೇಬಲ್ ಬೇರೆ ಇದೆಯಾ? ಸರ್, ನನ್ ಕಷ್ಟ ನನ್ಗೆ. ನಿಂತ್ಕೊಳ್ಳಿ. ಕಮ್ಲಿಯವರೇ, ಅಯ್ಯೋ ಕಮಲಿ, ಅನಿಕಾ,
ನನ್ಗೇನೂ ಆಗಿಲ್ಲ. ಏನಾಗಿದೆ ಅನಿಕಾ ನಿಂಗೆ? ನಾನು ಹೇಳ್ಕೊಂಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಿದ್ರೆ ರಿಷಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರಿಷಿ. ನೀವಿಬ್ರು ಇಲ್ಲಿ ನಿಂತಿರೋದ್ನೇ ನಂಗೆ ಗೊತ್ತಿಲ್ಲ. ಆಕ್ಚುಲಿ ಆ ಪಾಟ್ ನ ಟೆರೆಸ್ ತಗೊಂಡು ಹೋಗ್ತಿದ್ದೆ, ಕೈ ಜಾರಿ ಬಿದ್ದೋಯ್ತು. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನನ್ನ ಟೈಮೇ ಅಷ್ಟು ಕೆಡ್ದಾಗಿದೆ. ನಾನು ಏನ್ ಮಾಡಿದ್ರು ತಪ್ಪೆ. ಐ ನೋ, ಇವಾಗ ನಾನು ಏನೇ ಹೇಳಿದ್ರು ನೀವು ಯಾರು ನನ್ನ ನಂಬಲ್ಲ. ಕಮ್ಲಿ, ಐ ಆಮ್ ಸೋ ಸಾರಿ. ನಿಜವಾಗ್ಲೂ ಕೈ ಜಾರಿ ಬಿದ್ದೋಯ್ತು. ಸರಿ, ಪರವಾಗಿಲ್ಲ ಅನಿಕಾ. ಏನ್ ಪರವಾಗಿಲ್ಲ? ಸ್ವಲ್ಪ ಮಿಸ್ ಆಗಿದ್ರು ಏನಾಗ್ತಿತ್ತು ಗೊತ್ತಾ? ನೋಡ್ಕೊಂಡು ಕೆಲಸ ಮಾಡೋದಲ್ವಾ ಅನಿಕಾ? ಹೋಗ್ಲಿ ಬಿಡಿ ಸರ್, ಕೈ ಜಾರ್ತು ಅಂತ ಹೇಳಿದ್ಲಲ್ಲ. ನನಗ್ ಗೊತ್ತು ಕಮ್ಲಿ, ನಾನು ಈ ಮನೇಲಿ ಏನೇ ಮಾಡಿದ್ರು ತಪ್ಪೆ. ಒಂದ್ಸಲಿ ಒಬ್ರ ಮೇಲ್ ಡೌಟ್ ಬಂದ್ಬಿಟ್ರೆ ಅದ್ ಯಾವಾಗ್ಲೂ ಹಾಗೆ ಕೊನೆವರೆಗೂ ಇರುತ್ತೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ನನ್ನ ಮೇಲಿರೋ ಕೆಟ್ಟ ಹೆಸರು ಚೇಂಜ್ ಆಗೋದೇ ಇಲ್ಲ. ಹೋಗ್ಲಿ ಬಿಡು ಅನಿಕಾ, ಬೇಜಾರು ಮಾಡ್ಕೊಂಬೇಡ. ಏನೂ ಆಗ್ಲಿಲ್ವಲ್ಲ, ನೀನ್ ಅಳಕ್ ಹೋಗ್ಬೇಡ. ಬೇಡ ಕಮ್ಲಿ, ನಾನೇ ಕ್ಲೀನ್ ಮಾಡ್ತೀನಿ. ಏನಾಯ್ತು ಅನಿಕಾ? ಅದು ಅದನ್ನ ಕ್ಲೀನ್ ಮಾಡಕ್ಕೆ ಪರ್ಕೆ ತೊರಕ್ಕೆ ಹೋಗ್ತಿದ್ದೆ. ನಿನ್ ಸಾವು ಇಷ್ಟು ಸಲೀಸಾಗಬಾರ್ದು ಕಣೆ. ತುಂಬಾ ತುಂಬಾ ವೈಲೆಂಟ್ ಆಗಿರ್ಬೇಕು. ರಚನಾ, ನಿಂಗೆ ಏನನ್ನ ಹೊಳಿತಾ? ಕ್ಯೂಟ್ ಲವ್ ಪ್ರಪೋಸಲ್ ಅಂತ ಇಂಟರ್ನೆಟ್ಟಲ್ಲೆಲ್ಲ ಹುಡುಕಿದ್ದಾಯ್ತು. ನಿಂಗೆ ನೆಟ್ ಖಾಲಿ ಆಯ್ತೆ ಹೊರತು ನೆಟ್ಟಿಗೆ ಯಾವ ಐಡಿಯಾನೂ ಸಿಗ್ತಿಲ್ಲ. ನಂಗೂ ನಿಂಗೆ ಗೊತ್ತಾ, ನಾನು ಅನಿಕಂತ ಅವೆಲ್ಲ ಐಡಿಯಾ ಕೇಳ್ಬಿಟ್ಟೆ. ಏನು ದಿಟ್ವಾಲು ಅವಳಿಗೆ ಇಸಿಯ ಹೇಳಿದ ಕೂಡಲೇ ಅವಳು ಮಗ ನೋಡ್ಬೇಕಾಗಿತ್ತು. ಒಳ್ಳೆ ಮಂಗನ್ ತರ ಆಗೋಗಿತ್ತು. ನಿಂಗೆ ಫೋನ್ ರಿಂಗ್ ಆಗ್ತಿದೆ ನೋಡು. ನನಗ? ನಂಗೆ ಯಾರು ಈಟೊತ್ತಲ್ಲಿ ಫೋನ್ ಮಾಡೋರು? ಹಲೋ, ಯಾರು? ಮೀನಾಕ್ಷಿ, ಲೇ ನೀನಾ? ನಾನೇ ನಿನ್ನ ಕಾಂತ, ಆಯಸ್ ಕಾಂತ. ಲೇ, ನನ್ನ ಫೋನ್ ನಂಬರ್ ಯಾರೆಲ್ಲ ಕೊಟ್ರು ನಿಂಗೆ? ಮೀನಿನಂತ ಕಣ್ಣವಳು ನೀನು. ನಿನ್ನ ಕಣ್ಣಿಂದನೇ ನಂಬರ್ ಟ್ರಾನ್ಸ್ಫರ್ ಆಗೋಯ್ತು. ಕಣ್ಣು ಕಣ್ಣು ಕಲೆತಾಗ ನಂಬರ್ ಹಾಗೆ ಪಾಸ್ ಆಗೋಯ್ತು. ಯೋ, ಬಿಟ್ಬಿಡ್ಲ ನನ್ನ. ಯಾಕ್ಲಾ ಹಿಂಗ್ ರೋದನೆ ಕೊಡ್ತಾ ಇದ್ಯಾ? ಜಾತ್ರೆಯಲ್ಲಿ ನಡೆದು ಕಾಲ್ ನೋವಾದಾಗ್ಲೂ ಹೀಗೆ ಹೇಳ್ತಾ ಇದ್ದೆ ನೀನು. ಆಗ ನಾನು ನಿನ್ನ ಎತ್ಕೊಂಡು ಹೋಗ್ತಿದ್ದೆ, ನೆನ್ಪಿದ್ಯಾ? ಏಯ್, ಎತ್ಕೊಂಡು ಹೋಗೋದಿರ್ಲಿ, ಮುಟ್ ನೋಡು, ಎಣ ಆಗೋಯ್ತ್ಯಾ? ನಾನು ನಿನಗೋಸ್ಕರ ಪೆಪ್ಪರ್ಮೆಂಟು, ಶುಂಠಿ ಮಿಠಾಯಿ, ಹುಣಸೆ ಗಡ್ಡಿ ಎಲ್ಲ ಕೊಡಿಸ್ತಿದ್ದೆ, ನೆನಪಿದ್ಯಾ ಮೀನಾಕ್ಷಿ? ಸತ್ತೇರಿ, ಯಾವಲ್ಲ ನೀನು? ನಂಗೆ ಯಾವತ್ಲ ಇದನ್ನೆಲ್ಲ ಕೊಡ್ಸಿದ್ದೆ? ಅಯ್ಯೋ, ನೆನಪಾಗ್ಲಿಲ್ವಾ? ಏಯ್, ಇರು, ನಾನ್ ನಿನ್ನ ನೆನ್ಸ್ಕೊಂಡ್ರೆ ಮಾತ್ರ ಬರೋದು ಅಂತ ಹೇಳಿದ್ಯಲ್ಲ, ಈಗ ಯಾಕ್ಲ ಫೋನ್ ಮಾಡ್ದೆ?
ನೀನ್ ನೆನ್ಸ್ಕೊಂಡಿದ್ದಕ್ಕೆ ಮಾಡಿದ್ದು. ನಾನೆಲ್ಲಿ ನೆನ್ಸ್ಕೊಂಡೆ? ನೀನು ನನ್ನನ್ನು ನೆನ್ಸ್ಕೊಂತ ಇದೀಯಾ, ಅದಕ್ಕೆ ನಾನು ಮಾಡ್ದೆ ಮೀನಾಕ್ಷಿ. ಯಾಕೆ ಸುಳ್ಳು ಹೇಳ್ತೀಯ? ನನಗೆ ನೀನಂದ್ರೆ ಹಲೋ ಹಲೋ ಕೇಳಿದ್ರೆ ನಾನ್ ನೆನೆಸ್ಕೊಂಡೆ ಅದಕ್ಕೆ ಮಾಡ್ದೆ ಅಂತ ಹೇಳ್ತಾರೆ. ಬೇಕುಪ್ಪ. ಅನಿಕನ್ ಮುಖ ಮಂಗನ್ ತರ ಆಯ್ತು ಅಂದಿಲ್ಲ, ಮಂಗ ಅಂದಿದ್ದಕ್ಕೆ ಕಾಲ್ ಮಾಡಿದ್ನೋ ಏನೋ. ಅಯ್ಯೋ ಇದ್ರು ಇರ್ಬೋದು ರಚನಾ. ಏನಾಯ್ತೆ ನಿಂಗೆ? ಕಮ್ಲಿ ಮೀನಾಕ್ಷಿ ಅಂತ ಮತ್ತೆ ಫೋನ್ ಮಾಡಿದ್ದ ಇವಳು ಪ್ರಿಯತಮ. ತಲೆ ಹರಟೆ. ಜಾತ್ರೆಲಿ ಪೆಪ್ಪರ್ಮೆಂಟ್ ಕೊಡ್ಸ್ದೆ ಎತ್ಕೊಂಡು ಓಡಾಡ್ದೆ ಅಂತ ಏನೇನೋ ಹೇಳ್ತವ್ನೆ. ನಾವ್ ಬಾರ್ಸ್ಬೇಕು. ಜಾತ್ರೆ ಅಂತೆಲ್ಲ ಹೇಳ್ತಾವನ ನಿಂಗೆ? ನಿನ್ ಜಾತಕದ ಹೆಸ್ರೇನು ಹೇಳು? ಏಯ್, ನಿನ್ ಜಾತಕದ ಹೆಸರು ಮೀನಾಕ್ಷಿ ತಾನೆ? ಏನು? ಹಾಗಾದ್ರೆ ಅವ್ನು ಹೇಳಿದ್ ನಿಜನಾ ಕಮ್ಲಿ? ಏನ್ ಕಮ್ಲಿ ಹಿಂಗ್ ತಲೆ ಹುಳ ಬಿಟ್ಬಿಟ್ಟೆ? ಯಾವನ್ ಇವನು? ನಿಂಗಿ ನಂಗೇನೋ ಅವ್ನು ನಿನ್ನ ಸಿನ್ಸಿಯರ್ ಆಗಿ ಇಷ್ಟಪಡ್ತಿದ್ದಾನೆ ಅನ್ಸುತ್ತೆ ನಿಂಗಿ. ಅಂತೂ ಇಂತೂ ಇಷ್ಟು ವರ್ಷ ಆದ್ಮೇಲೆ ಸಿಕ್ದಲ್ಲ ಮೀನಾಕ್ಷಿ. ಐ ಲವ್ ಯು.